ಇನ್ನು ಇದೇ ಸಂದರ್ಭದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಕಾಂಗ್ರೆಸ್ನ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕಾಂಗ್ರೆಸ್ನವರು ಡಕಾಯಿತರು, ಕಾಂಗ್ರೆಸ್ನವರು ಕಳ್ಳರು ಅಂತ ಹೇಳಿ ವಿಪಕ್ಷ ನಾಯಕ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕಾಂಗ್ರೆಸ್ ನಾಯಕರೇ ವೋಟ್ ಚೋರರು, ಕಾಂಗ್ರೆಸ್ಗೆ ಹೈಕೋರ್ಟ್ ಛೀಮಾರಿ ಹಾಕಿದೆ. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಈ ರೀತಿ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ನವರು ಡಕಾಯಿತರು, ಕಳ್ಳರು, ವೋಟ್ ಚೋರರು ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬೆಳಗ್ಗೆ ತಾನೇ ಹೈಕೋರ್ಟ್ ಅಲ್ಲಿ ಛೀಮಾರಿ ಹಾಕಿದ್ದಾರೆ ರಾಜ್ಯ ಸರ್ಕಾರಕ್ಕೆ. ಜೀವರಾಜ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಅಲ್ಲಿ ಛೀಮಾರಿ ಹಾಕಿದ್ದಾರೆ. ಗೌರವಾನ್ವಿತ ನ್ಯಾಯಾಧೀಶರು ಟ್ಯಾಂಪರ್ ಮಾಡಿದ್ದಾರೆ ಅಂತೇಳಿ ಕಂಪ್ಲೇಂಟ್ ಆಗಿತ್ತಲ್ಲ ಜೀವರಾಜ್ ಮೇಲೆ, ಅದಕ್ಕೆ ಹೇಳಿದ್ದಾರೆ ಅವರು ಸೋತು 7 ವರ್ಷ ಆಗಿದಾರಿ, ಅವ್ರೆಂಗ್ರಿ ಟ್ಯಾಂಪರ್ ಮಾಡಿದೆ, ನಿಮ್ದೇ ಆಡಳಿತ, ನಿಮ್ದೇ ಎಲ್ಲ, ನಾಚಿಕೆ ಆಗಲ್ಲ ಅನ್ನೋ ಮಾತನ್ನು ಕೂಡ ಹೇಳಿರೋಂಥದ್ದನ್ನ ನಾನು ಕೇಳಿದ್ದೀನಿ. ಇವತ್ತು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದಾರೆ ಡಕಾಯಿತಿ ಅಂತ. ಈ ರಾಜ್ಯದಲ್ಲಿ ಯಾರಾದ್ರೂ ಡಕಾಯಿತಿ ಇದ್ರೆ ಫಸ್ಟ್ ಕಾಂಗ್ರೆಸ್ ಅವರೇ ಡಕಾಯಿತರು, ಲೂಟಿಕೋರ್ರು. ಬಿರಿ ಡಕಾಯಿತಿ ಅಲ್ಲ, ಅಲಿಬಾಬಾ ಮತ್ತು 40 ಕಳ್ಳರಿದ್ದಲ್ಲ, ಹಂಗೆ ನಿಮ್ದು ಎಂಟೈರ್ ಕ್ಯಾಬಿನೆಟ್ ಹಂಗೆ. ಜೀವರಾಜ್ ಅವರು ಆಕ್ಚುಲಿ ಎಲೆಕ್ಟ್ ಆಗಿದ್ರು, ಆದ್ರೆ ಇಡೀ ರಾಜ್ಯದ ಫಲಿತಾಂಶ ಅಷ್ಟೊತ್ತಿಗೆ ಬಂದ್ಬಿಟ್ಟಿತ್ತು. ಇವ್ರ ದುರದೃಷ್ಟಕ್ಕೆ ಅಧಿಕಾರಿಗಳು ಉಲ್ಟಾ ಆಗೋದ್ರು. ಹಂಗೆ ಯಾವಾಗ ಫಲಿತಾಂಶ ಕಾಂಗ್ರೆಸ್ ಪರವಾಗಿ ಅಂತ ಹೇಳ್ತೋ ಅವಾಗ ಉಲ್ಟಾ ಆದ್ರು ಸಿದ್ದರಾಮಯ್ಯನವರು. ಇವತ್ತು ಪ್ರೆಸ್ ಮೀಟ್ ಅಲ್ಲಿ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಚಂದ್ರಶೇಖರ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಶೇಖರ್, ಬಹುಶಃ ನಿನ್ನೆನೆ ಇವರಿಗೆ ಪ್ರಮಾಣ ವಚನ ಬೋಧಿಸ್ತಾರೆ ಅನ್ನೋಂಥ ಲೆಕ್ಕಾಚಾರ ಇತ್ತು, ಆದರೆ ಆಗಲಿಲ್ಲ. ಇವತ್ತು ಕೂಡ ಆಗ್ತಾ ಇಲ್ಲ. ವಿಳಂಬ ಯಾಕೆ ಆಗ್ತಾ ಇದೆ? ಉದ್ದೇಶಪೂರ್ವಕವಾಗಿ ಮಾಡಲಾಗ್ತಾ ಇದೆಯಾ? ಬಿಜೆಪಿಯವರು ಇದೇ ವಿಚಾರ ಇಟ್ಕೊಂಡು ನಾನಾ ರೀತಿಯ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಮೇಲೆ. ಶ್ರೀಪಾದ್, ಖಂಡಿತವಾಗ್ಲು ಈಗಾಗಲೇ ಕೋರ್ಟ್ ಸೂಚನೆ ಮೇರೆಗೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಂಚೆ ಮತಗಳ ಮರು ಎಣಿಕೆಯನ್ನ ಕಾರ್ಯವನ್ನ ಮಾಡಲಾಯಿತು. ಅದರಲ್ಲಿ ಬಿಜೆಪಿ ಅಭ್ಯರ್ಥಿ ಜೀವರಾಜ್ ಅವರು ಗೆಲುವನ್ನ ಸಾಧಿಸಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಚುನಾವಣಾ ಆಯೋಗದಿಂದಲೂ ಕೂಡ ಅವರಿಗೆ ಸರ್ಟಿಫಿಕೇಟ್ ಅನ್ನು ಕೂಡ ಕೊಡ್ಲಾಗಿರ್ತಕ್ಕಂಥದ್ದು. ಆದ್ರೆ ಈವರೆಗೂ ಕೂಡ ಸ್ಪೀಕರ್ ಕರೆದು ಅವರನ್ನ ಪ್ರಮಾಣ ವಚನ ಬೋಧಿಸುವಂತ ಕೆಲಸವನ್ನ ಮಾಡಿಲ್ಲ. ಇದರ ನಡುವೆ ರಾಜ್ಯದ ಕಾಂಗ್ರೆಸ್ ನಾಯಕರು, ಅದರಲ್ಲೂ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಇಬ್ರು ಕೂಡ ಬಿಜೆಪಿ ಅವರು ಕಳ್ಳರು, ಸೊ ಈ ರೀತಿಯಾದಂತ ಪ್ರಜಾಪ್ರಭುತ್ವ ಸರಿಯಲ್ಲ, ಇದು ಒಂಥರ ರೀತಿ ಮತಗಳ್ಳತನ ಅಲ್ಲ, ದೊಡ್ಡ ಕಳ್ಳತನ ಅನ್ನುವಂತ ರೀತಿಯಲ್ಲಿ ಮಾತನಾಡಿದ್ರು. ಸೊ ಇದು ಬಿಜೆಪಿಗೆ ಬಹಳ ದೊಡ್ಡ ಒಂದು ಆಘಾತಕ್ಕೂ ಕೂಡ ಕಾರಣವಾಗಿರ್ತಕ್ಕಂಥದ್ದು. ಅಂದ್ರೆ ಕೋರ್ಟ್ ವ್ಯವಸ್ಥೆ ಮೇಲೂ ಕೂಡ ಕಾಂಗ್ರೆಸ್ ನಾಯಕರಿಗೆ ಸಂಶಯ ಇದೆ. ಜೊತೆಯಲ್ಲಿ ಚುನಾವಣಾ ಆಯೋಗದ ಮೇಲೂ ಕೂಡ ಸಂಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಈ ಹಿಂದೆಲೆ ಕೂಡ ಜೀವರಾಜ್ ಅವರು ದೂರನ ಕೊಟ್ಟಿದ್ರು ಮರು ಎಣಿಕೆ ಆಗ್ಬೇಕು ಅಂತ. ಈಗ ಮರು ಎಣಿಕೆ ಆಗಿದೆ, ಗೆದ್ದಿದ್ದಾರೆ. ಅವರಿಗೆ ಚುನಾವಣಾ ಆಯೋಗ ಕೂಡ ಸರ್ಟಿಫಿಕೇಟ್ ಕೊಟ್ಟಿದೆ. ಆದ್ರೆ ಇವರಿಗೂ ಕೂಡ ಅವರನ್ನ ಕರೆದು ಪ್ರಮಾಣ ವಚನ ಬೋಧಿಸುವಂತ ಕೆಲಸವೂ ಆಗಿಲ್ಲ. ಸೊ ಹೀಗಾಗಿ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ದೂರನ್ನ ನೀಡಲಾಗಿತ್ತು. ಸೊ ಹೀಗಾಗಿ ಮನವಿಯನ್ನ ಮಾಡುವಂತ ಕೆಲಸವನ್ನ ಈಗ ರಾಜ್ಯಪಾಲರಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವ್ರ ನೇತೃತ್ವದಲ್ಲಿ ಜೀವರಾಜ್ ಅವರು ಮಾಡಿರ್ತಕ್ಕಂಥದ್ದು. ಹೀಗಾಗಿ ರಾಜ್ಯಪಾಲರು ನೇರವಾಗಿ ಈಗ ಸ್ಪೀಕರ್ಗೆ ಅಥವಾ ಮುಖ್ಯ ಕಾರ್ಯದರ್ಶಿಗಳಿಗೆ ಸೂಚನೆಯನ್ನ ಕೊಡುವಂತ ಸಾಧ್ಯತೆ ಇದೆ. ಸೊ ಜೀವರಾಜ್ ಅವ್ರಿಗೆ ಏನು ಶಾಸಕತ್ವ ಸ್ಥಾನಕ್ಕೆ ಬೇಕಾಗಿರ್ತಕ್ಕಂಥ ಪ್ರಮಾಣ ವಚನ ಬೋಧನೆ ಮಾಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂತ ಸೂಚನೆಯನ್ನ ರಾಜ್ಯಪಾಲರು ತಾವರ್ ಚಂದ್ ಗೆಹ್ಲೋಟ್ ಅವರು ಸೂಚನೆ ಕೊಡುವ ಸಾಧ್ಯತೆ ಇದೆ. ಸೊ ಹೀಗಾಗಿ ರಾಜ್ಯಪಾಲರ ಮೂಲಕ ಏನು ಸಿಎಂ ಮತ್ತು ಡಿಸಿಎಂ ಒಂದು ಮಾತನಾಡ್ತಾ ಇದ್ರು, ಅದಕ್ಕೆ ಟಕ್ಕರ್ ಕೊಡುವಂತ ಅಥವಾ ನ್ಯಾಯಸಮ್ಮತವಾಗಿ ಜೀವರಾಜ್ ಅವ್ರಿಗೆ ಏನೆಲ್ಲ ನ್ಯಾಯ ಸಿಗಬೇಕು ಆ ನಿಟ್ಟಿನಲ್ಲಿ ತಾವು ಮಧ್ಯಪ್ರವೇಶ ಮಾಡಿ ಅವ್ರಿಗೆ ಶಾಸಕತ್ವ ಸ್ಥಾನಕ್ಕೆ ಬೇಕಾದಂತ ಒಂದು ಪ್ರಮಾಣ ವಚನ ಬೋಧನೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತ ಮನವಿಯನ್ನ ಈಗ ಆರ್ ಅಶೋಕ್ ಅವರು ಮತ್ತು ಜೀವರಾಜ್ ಅವರು ಮಾಡಿರ್ತಕ್ಕಂಥದ್ದು. ಸೊ ಇದಕ್ಕೆ ರಾಜ್ಯಪಾಲರು ಒಪ್ಪಿಗೆಯನ್ನ ಸೂಚಿಸಿರ್ತಕ್ಕಂಥದ್ದು. ಯಾವ ನಿಟ್ಟಿನಲ್ಲಿ ಪತ್ರವನ್ನ ಬರೀತಾರ ಅಥವಾ ಮೌಖಿಕವಾಗಿ ಸೂಚನೆ ಕೊಡ್ತಾರ ಅನ್ನೋದು ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಚಂದ್ರಶೇಖರ್ ಮಾಹಿತಿಗಾಗಿ. ಇನ್ನು ಇದೇ ಸಂದರ್ಭದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಕಾಂಗ್ರೆಸ್ನ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕಾಂಗ್ರೆಸ್ನವರು ಡಕಾಯಿತರು, ಕಾಂಗ್ರೆಸ್ನವರು ಕಳ್ಳರು ಅಂತ ಹೇಳಿ ವಿಪಕ್ಷ ನಾಯಕ ಅಶೋಕ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕಾಂಗ್ರೆಸ್ ನಾಯಕರೇ ವೋಟ್ ಚೋರರು, ಕಾಂಗ್ರೆಸ್ಗೆ ಹೈಕೋರ್ಟ್ ಛೀಮಾರಿ ಹಾಕಿದೆ. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಈ ರೀತಿ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ನವರು ಡಕಾಯಿತರು, ಕಳ್ಳರು, ವೋಟ್ ಚೋರರು ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ.
ಬೆಳಗ್ಗೆ ತಾನೇ ಹೈಕೋರ್ಟ್ ಅಲ್ಲಿ ಛೀಮಾರಿ ಹಾಕಿದ್ದಾರೆ ರಾಜ್ಯ ಸರ್ಕಾರಕ್ಕೆ. ಜೀವರಾಜ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಅಲ್ಲಿ ಛೀಮಾರಿ ಹಾಕಿದ್ದಾರೆ. ಗೌರವಾನ್ವಿತ ನ್ಯಾಯಾಧೀಶರು ಟ್ಯಾಂಪರ್ ಮಾಡಿದ್ದಾರೆ ಅಂತೇಳಿ ಕಂಪ್ಲೇಂಟ್ ಆಗಿತ್ತಲ್ಲ ಜೀವರಾಜ್ ಮೇಲೆ, ಅದಕ್ಕೆ ಹೇಳಿದ್ದಾರೆ ಅವರು ಸೋತು 7 ವರ್ಷ ಆಗಿದೆ ರೀ, ಅವ್ರೆಂಗ್ರಿ ಟ್ಯಾಂಪರ್ ಮಾಡಿದೆ, ನಿಮ್ದೇ ಆಡಳಿತ, ನಿಮ್ದೇ ಎಲ್ಲ, ನಾಚಿಕೆ ಆಗಲ್ಲ ಅನ್ನೋ ಮಾತನ್ನು ಕೂಡ ಹೇಳಿರೋಂಥದ್ದನ್ನ ನಾನು ಕೇಳಿದ್ದೀನಿ. ಇವತ್ತು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದಾರೆ ಡಕಾಯಿತಿ ಅಂತ. ಈ ರಾಜ್ಯದಲ್ಲಿ ಯಾರಾದ್ರೂ ಡಕಾಯಿತಿ ಇದ್ರೆ ಫಸ್ಟ್ ಕಾಂಗ್ರೆಸ್ ಅವರೇ ಡಕಾಯಿತು. ಲೂಟಿಕೋರ್ರು, ಬಿರಿ ಡಕಾಯಿತಿ ಅಲ್ಲ. ಅಲಿಬಾಬಾ ಮತ್ತು 40 ಕಳ್ಳರಿದ್ದಲ್ಲ, ಹಂಗೆ ನಿಮ್ದು ಎಂಟೈರ್ ಕ್ಯಾಬಿನೆಟ್ ಹಂಗೆ. ಜೀವರಾಜ್ ಅವರು ಆಕ್ಚುಲಿ ಎಲೆಕ್ಟ್ ಆಗಿದ್ರು, ಆದ್ರೆ ಇಡೀ ರಾಜ್ಯದ ಫಲಿತಾಂಶ ಅಷ್ಟೊತ್ತಿಗೆ ಬಂದ್ಬಿಟ್ಟಿತ್ತು. ಇವ್ರ ದುರದೃಷ್ಟಕ್ಕೆ ಅಧಿಕಾರಿಗಳು ಉಲ್ಟಾ ಆಗೋದ್ರು. ಹಂಗೆ ಯಾವಾಗ ಫಲಿತಾಂಶ ಕಾಂಗ್ರೆಸ್ ಪರವಾಗಿ ಅಂತ ಹೇಳ್ತೋ ಅವಾಗ ಉಲ್ಟಾ ಆದ್ರು ಸಿದ್ದರಾಮಯ್ಯನವರು. ಇವತ್ತು ಪ್ರೆಸ್ ಮೀಟ್ ಅಲ್ಲಿ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಚಂದ್ರಶೇಖರ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಶೇಖರ್, ಬಹುಶಃ ನಿನ್ನೆನೇ ಇವರಿಗೆ ಪ್ರಮಾಣವಚನ ಬೋಧಿಸ್ತಾರೆ ಅನ್ನೋಂಥ ಲೆಕ್ಕಾಚಾರ ಇತ್ತು, ಆದರೆ ಆಗಲಿಲ್ಲ. ಇವತ್ತು ಕೂಡ ಆಗ್ತಾ ಇಲ್ಲ. ವಿಳಂಬ ಯಾಕೆ ಆಗ್ತಾ ಇದೆ? ಉದ್ದೇಶಪೂರ್ವಕವಾಗಿ ಮಾಡಲಾಗ್ತಾ ಇದೆಯಾ? ಬಿಜೆಪಿಯವರು ಇದೇ ವಿಚಾರ ಇಟ್ಕೊಂಡು ನಾನಾ ರೀತಿಯ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಮೇಲೆ. ಶ್ರೀಪಾದ್, ಖಂಡಿತವಾಗ್ಲು ಈಗಾಗಲೇ ಕೋರ್ಟ್ ಸೂಚನೆ ಮೇರೆಗೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಂಚೆ ಮತಗಳ ಮರು ಎಣಿಕೆಯನ್ನ ಕಾರ್ಯವನ್ನ ಮಾಡಲಾಯಿತು. ಅದರಲ್ಲಿ ಬಿಜೆಪಿ ಅಭ್ಯರ್ಥಿ ಜೀವರಾಜ್ ಅವರು ಗೆಲುವನ್ನು ಸಾಧಿಸಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಚುನಾವಣಾ ಆಯೋಗದಿಂದಲೂ ಕೂಡ ಅವರಿಗೆ ಸರ್ಟಿಫಿಕೇಟ್ ಅನ್ನು ಕೂಡ ಕೊಡ್ಲಾಗಿರ್ತಕ್ಕಂಥದ್ದು. ಆದ್ರೆ ಈವರೆಗೂ ಕೂಡ ಸ್ಪೀಕರ್ ಕರೆದು ಅವರನ್ನ ಪ್ರಮಾಣ ವಚನ ಬೋಧಿಸುವಂತ ಕೆಲಸವನ್ನು ಮಾಡಿಲ್ಲ. ಇದರ ನಡುವೆ ರಾಜ್ಯದ ಕಾಂಗ್ರೆಸ್ ನಾಯಕರು, ಅದರಲ್ಲೂ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಮತ್ತು DCM DK ಶಿವಕುಮಾರ್ ಇಬ್ರು ಕೂಡ ಬಿಜೆಪಿಯವರು ಕಳ್ಳರು, ಸೊ ಈ ರೀತಿಯಾದಂತ ಪ್ರಜಾಪ್ರಭುತ್ವ ಸರಿಯಲ್ಲ, ಇದು ಒಂಥರ ರೀತಿ ಮತಗಳ್ಳತನ ಅಲ್ಲ, ದೊಡ್ಡ ಕಳ್ಳತನ ಅನ್ನುವಂತ ರೀತಿಯಲ್ಲಿ ಮಾತನಾಡಿದ್ರು. ಸೊ ಇದು ಬಿಜೆಪಿಗೆ ಬಹಳ ದೊಡ್ಡ ಒಂದು ಆಘಾತಕ್ಕೂ ಕೂಡ ಕಾರಣವಾಗಿರ್ತಕ್ಕಂಥದ್ದು. ಅಂದ್ರೆ ಕೋರ್ಟ್ ವ್ಯವಸ್ಥೆ ಮೇಲೂ ಕೂಡ ಕಾಂಗ್ರೆಸ್ ನಾಯಕರಿಗೆ ಸಂಶಯ ಇದೆ. ಜೊತೆಯಲ್ಲಿ ಚುನಾವಣಾ ಆಯೋಗದ ಮೇಲೂ ಕೂಡ ಸಂಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಈ ಹಿಂದೆಲೆ ಕೂಡ ಜೀವರಾಜ್ ಅವರು ದೂರನ್ನ ಕೊಟ್ಟಿದ್ರು ಮರು ಎಣಿಕೆ ಆಗ್ಬೇಕು ಅಂತ. ಈಗ ಮರು ಎಣಿಕೆ ಆಗಿದೆ, ಗೆದ್ದಿದ್ದಾರೆ. ಅವರಿಗೆ ಚುನಾವಣಾ ಆಯೋಗ ಕೂಡ ಸರ್ಟಿಫಿಕೇಟ್ ಕೊಟ್ಟಿದೆ. ಆದ್ರೆ ಇವರಿಗೂ ಕೂಡ ಅವರನ್ನ ಕರೆದು ಪ್ರಮಾಣ ವಚನ ಬೋಧಿಸುವಂತ ಕೆಲಸವೂ ಆಗಿಲ್ಲ. ಸೊ ಹೀಗಾಗಿ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ದೂರನ್ನ ನೀಡಲಾಗಿತ್ತು. ಸೊ ಹೀಗಾಗಿ ಮನವಿಯನ್ನ ಮಾಡುವಂತ ಕೆಲಸವನ್ನ ಈಗ ರಾಜ್ಯಪಾಲರಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವ್ರ ನೇತೃತ್ವದಲ್ಲಿ ಜೀವರಾಜ್ ಅವರು ಮಾಡಿರ್ತಕ್ಕಂಥದ್ದು. ಹೀಗಾಗಿ ರಾಜ್ಯಪಾಲರು ನೇರವಾಗಿ ಈಗ ಸ್ಪೀಕರ್ಗೆ ಅಥವಾ ಮುಖ್ಯ ಕಾರ್ಯದರ್ಶಿಗಳಿಗೆ ಸೂಚನೆಯನ್ನ ಕೊಡುವಂತ ಸಾಧ್ಯತೆ ಇದೆ. ಸೊ ಜೀವರಾಜ್ ಅವ್ರಿಗೆ ಏನು ಶಾಸಕತ್ವ ಸ್ಥಾನಕ್ಕೆ ಬೇಕಾಗಿರ್ತಕ್ಕಂಥ ಪ್ರಮಾಣ ವಚನ ಬೋಧನೆ ಮಾಡ್ಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂತ ಸೂಚನೆಯನ್ನ ರಾಜ್ಯಪಾಲರು ತಾವರ್ ಚಂದ್ ಗೆಹ್ಲೋಟ್ ಅವರು ಸೂಚನೆ ಕೊಡುವ ಸಾಧ್ಯತೆ ಇದೆ. ಸೊ ಹೀಗಾಗಿ ರಾಜ್ಯಪಾಲರ ಮೂಲಕ ಏನು CM ಮತ್ತು DCM ಒಂದು ಮಾತನಾಡ್ತಾ ಇದ್ರು, ಅದಕ್ಕೆ ಟಕ್ಕರ್ ಕೊಡುವಂತ ಅಥವಾ ನ್ಯಾಯಸಮ್ಮತವಾಗಿ ಜೀವರಾಜ್ ಅವ್ರಿಗೆ ಏನೆಲ್ಲ ನ್ಯಾಯ ಸಿಗಬೇಕು ಆ ನಿಟ್ಟಿನಲ್ಲಿ ತಾವು ಮಧ್ಯಪ್ರವೇಶ ಮಾಡಿ ಅವ್ರಿಗೆ ಶಾಸಕತ್ವ ಸ್ಥಾನಕ್ಕೆ ಬೇಕಾದಂತ ಒಂದು ಪ್ರಮಾಣ ವಚನ ಬೋಧನೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂತ ಮನವಿಯನ್ನ ಈಗ ಆರ್ ಅಶೋಕ್ ಅವರು ಮತ್ತು ಜೀವರಾಜ್ ಅವರು ಮಾಡಿರ್ತಕ್ಕಂಥದ್ದು. ಸೊ ಇದಕ್ಕೆ ರಾಜ್ಯಪಾಲರು ಒಪ್ಪಿಗೆಯನ್ನ ಸೂಚಿಸಿರ್ತಕ್ಕಂಥದ್ದು. ಯಾವ ನಿಟ್ಟಿನಲ್ಲಿ ಪತ್ರವನ್ನ ಬರೀತಾರ ಅಥವಾ ಮೌಖಿಕವಾಗಿ ಸೂಚನೆ ಕೊಡ್ತಾರ ಅನ್ನೋದು ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಚಂದ್ರಶೇಖರ್ ಮಾಹಿತಿಗಾಗಿ.